ಸತ್ಯಾಗ ಬರ್ತೈತಿ, ಎಲ್ಲರ ಕುತ್ತಾಗ ಅರ್ವಿ ಸತ್ಯಾಗ ಬರ್ತೈತಿ. ಅದಕ್ಕೆ ದಯವಿಟ್ಟೆಲ್ಲ ಈ ಸರಿ ನೀವು ಎಲ್ಲೆಲ್ಲ ಎಲ್ಲ ಕೊಂಡು ಹೋಗ್ತಾ ಮಾಡ ನಾವು ಯಾರಿಂದ ಮನೆ ಕೊಟ್ಟೋದ್ರೆ ಏನು ಆಗಿಲ್ಲ. ದಯವಿಟ್ಟು ನಿಮ್ ಸೇರಿ ಕೇಳ್ಕೊಂಡ್ರಿ ಯಾರು ಎಲ್ಲೆಲ್ಲ ಎಲ್ಲ ಕೊಡ್ತೀರಿ ಪ್ಲೀಸ್ ದಯವಿಟ್ಟು. ಇವತ್ತೈದು ದಿವಸ ಎಲ್ಲ ಕೊಂಡ್ರೆ ಎಲ್ಲ ಕೊಂಡ್ರೆ ಮುಂದೆ ಮಾಡ್ಕೊಂಡ್ರೆ ಎಲ್ಲ ನೀವು ಎಲ್ಲೆಲ್ಲ ದಯವಿಟ್ಟೆಲ್ಲ ನೀವು ಎಲ್ಲ ಕೊಂಡು ಹೋಗ್ತಾ ಮಾಡ್ರಿ. ಯಾಕಂದ್ರೆ ಸರ್ಕಾರಕ್ಕೆ ಪ್ರಧಾನವಂತ ಒಂದು ಸಂದೇಶ ಹೋಗಬೇಕಾಗತ್ತೆ. ದಯವಿಟ್ಟು ನೀವು ಎಲ್ಲೆಲ್ಲ ಸರಿ ಸರ್ವಜೀವ ನೋಡಿ ಯಾರು ಚಿಂತೆ ತಗೊಂಡ್ರಿ ಯಾರು ತಂದೆ ಕೊಂಡು ಕಳ್ತೀರಿ ಗೊತ್ತಿದ್ರಿ. ಇದು ನಿಂದವರೆಲ್ಲ ದಯವಿಟ್ಟು ಕೊಡಬೇಕ. ಈ ನಿಂದವರಿದ್ದ ಪೂರ ಹಿಂದವ್ರಿ, ನಿಂದವರಿದ್ರ ಪೂರ ಹಿಂದವ್ರಿ, ಹಿಂದವರಿದ್ದ ಇನ್ನೂ ತಂದೆ ಕೊಡ್ರಿ. ದಯವಿಟ್ಟು ಅರ್ಥ ಗಂಟೆ ತಂದೆ ಸತ್ಯಾಗ ಯಾರೋ ಇದು ನೀವು ಕೊಂಡವರಿದ್ದ ಈಗ ಗೊತ್ತಾಗ್ರಿ. ಇಲ್ಲೆಲ್ಲ ಹಿಂದವ್ರಿ ದಯವಿಟ್ಟು ನೀವೊಂದು ಸ್ವಲ್ಪ ದಯವಿಟ್ಟು ಹೇಳ್ತಾರೆ. ದಯವಿಟ್ಟು ನಿಂಬಳಿಂದ ಅದೇ ಹೇಳಿದ್ದಾರೆ ಕುಲ್ಲಾರದಲ್ಲಿ ಗೊತ್ತವ್ರೆ ಸ್ವಲ್ಪ ಮಿಡಿಯಾಗ ಎಲ್ಲಾರು ಬರ್ತಾರ. ದಯವಿಟ್ಟು ಎಲ್ಲಾರು ಬರ್ತೀರಿ ಸೈನ್ಸ್ ಅಲ್ಲಿ ಎಲ್ಲ ಫುಲ್ ನಿಂದ್ರವ್ರಿಂದ ಕೊಂಡವ್ರ ಮುಂದ बोलो भारत माता की ವಂದೇ ಗೋಕಾಕ್ ಜಿಲ್ಲೆ ಇಲ್ಲಿ ನೆರವಿರುವಂತ ಇಲ್ಲಿ ಆಗಮಿಸಿರುವಂತ ಗೋಕಾಕ್ ಜಿಲ್ಲೆಗೆ ಆಗ್ರಹಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕುಗಳಿಂದ ಆಗಮಿಸಿರುವಂತ ಎಲ್ಲ ಜಿಲ್ಲಾ ಹೋರಾಟಗಾರರಿಗೆ ಜಿಲ್ಲಾ ಚಾಲನಾ ಸಮಿತಿ ವತಿಯಿಂದ ಹಾಗೂ ಗೋಕಾಕ್ ವಕೀಲರ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಹಾಗೂ ನಗರದ ವಿವಿಧ ಸಂಘಟನೆಗಳಿಗೂ ಹಾಗೂ ಎಲ್ಲ ಮಹಾಜನತೆಗೂ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ಪರವಾಗಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀಮನ್ ನಿರಂಜನ ಪರಮೇಶ್ವರ ಮುರುಘರಾಜೇಂದ್ರ ಅಪ್ಪಾಜಿಯವರ ಪಾದಾರವೊಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಹೆಸರಿನಾಗಿಲ್ಲ ಎಲ್ಲ ಬಹಳ ಮಂದಿದ ಎಲ್ಲರಿಗೂ ಸ್ವಾಗತವನ್ನ ತಮ್ಮೆಲ್ಲರ ಪರವಾಗಿ ಕೇಳ್ಕೋತಾ ಸುಮಾರು 4 ವರ್ಷಗಳಿಂದ ಗೋಕಾಕ್ ಜಿಲ್ಲೆಗಾಗಿ ಗೋಕಾಕ್ ವಕೀಲರ ಸಂಘ ಜಿಲ್ಲಾ 4 ದಶಕಗಳಿಂದ ಸುಮಾರು 40 ವರ್ಷಗಳಿಂದ ಗೋಕಾಕ್ ನ್ಯಾಯವಾದಿಗಳ ಸಂಘ ಜಿಲ್ಲಾ ಚಾಲನಾ ಸಮಿತಿ ಹಾಗೂ ನಗರದ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ಕೋತಾ ನಾವೆಲ್ಲ ಬಂದಿದ್ದು ತಮಗೆಲ್ಲ ಗೊತ್ತಿದೆ. ಈಗ ಒಂದು ನಿರ್ಣಾಯಕ ಘಟ್ಟದಲ್ಲಿ ಬಂದು ನಾವು ನಿಂತಿದ್ದೀವಿ. ಜಿಲ್ಲೆ ಬರುವ ಡಿಸೆಂಬರ್ ಎಂದರೊಳಗ ಅಂದ್ರೆ ಡಿಸೆಂಬರ್ 3 ಜಿಲ್ಲೆ ಆಗಬೇಕು. ಆಗದೇ ಇದ್ರೆ ಮತ್ತೆ 2 ವರ್ಷಗಳ ಮುಂದಕ್ಕೆ ಹೋಗ್ತದೆ. ಅದಕ್ಕೆ ಈ ಹೋರಾಟವನ್ನ ತೀವ್ರಗೊಳಿಸಬೇಕನ್ನುವಂತ ಒಂದು ಉದ್ದೇಶದಿಂದ ಎಲ್ಲ ಜಿಲ್ಲಾ ಚಾಲನಾ ಸಮಿತಿ ಅಧ್ಯಕ್ಷರು ಹಾಗೂ ಗೋಕಾಕ್ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಗೋಕಾಕ್ ನಗರದ ಎಲ್ಲ ವರ್ತಕರು, ವಿವಿಧ ಸಂಘಟನೆಯವರು, 2 ತಾಲೂಕಿನ ಮಹಾಜನತೆಯ ಕೂಡಿಕೊಂಡು ಮಣ್ಣಿನ ದಿವಸ ಶೂನ್ಯ ಸಂಪಾದನಾ ಮಠದಲ್ಲಿ ಒಂದು ಸಭೆಯನ್ನ ಮಾಡಿ ಇವತ್ತು ಗೋಕಾಕ್ ಬಂದ್ ಕರೆಯನ್ನ ಕೊಡಲಾಗಿದೆ. ನಮಗೆಲ್ಲ ಗೊತ್ತಿರುವಂತೆ ಗೋಕಾಕ್ ಗದ್ದಿಗೌಡರ್, ವಾಸುದೇವನ್, ಹುಂಬೇಕರ್ ಈ ಸರ್ಕಾರ ಜಿಲ್ಲೆಗಳ ವಿಭಜನೆ ಸಲುವಾಗಿ ನೇಮಕ ಮಾಡಿರುವಂತಹ 3 ಆಯೋಗಗಳು ಗೋಕಾಕ್ ಜಿಲ್ಲೆ ಆಗಲಿಕ್ಕೆ ಸೂಕ್ತವಾದಂತಹ ಮತ್ತು ಜಿಲ್ಲೆ ಮಾಡಲಿಕ್ಕೆ ಯೋಗ್ಯವಾದಂತಹ ಸ್ಥಳ ಅಂತೇಳಿ ವರದಿಯನ್ನು ಕೊಟ್ಟ ಪ್ರಕಾರ ಬಹುಶಃ ತಮಗೆಲ್ಲ ಗೊತ್ತಿದೆ
ಜೆ.ಎಚ್. ಪಟೇಲ್ ಅವರು ಈ ನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ಕಲ್ಲೋಳಿ ಬಸವವರು ಆ ಸಂದರ್ಭದಲ್ಲಿ ಜಿಲ್ಲಾ ಚಾಲನಾ ಸಮಿತಿ ಅಧ್ಯಕ್ಷರಿದ್ರು. ಸಿ.ಎಸ್. ನಾಯ್ಕ್ ಅವರು ಈ ಭಾಗದ MLA ಅವರಿದ್ರು. ಅವಾಗ ಇಲ್ಲಿ ಘೋಷಣೆ ಆಗಿತ್ತು. ಹಾಗೆ ಎಲ್ಲ ಗೋಕಾಕ್ ಮಹಾಜನತೆ ವಿಜಯೋತ್ಸವವನ್ನು ಕೂಡ ನಾವು ಆಚರಣೆ ಮಾಡಿತ್ತು, ತಮಗೆಲ್ಲ ಗೊತ್ತಿದೆ. ಈಗ ನಮ್ಮ ನಿರ್ಣಾಯಕ ಘಟ್ಟದಲ್ಲಿ ಅದು ಆ ಸಂದರ್ಭದಲ್ಲಿ ರಾಜಕೀಯ ಹಿತಾಸಕ್ತಿ ಮತ್ತು ಕೆಲವೊಂದು ರಾಜಕಾರಣಿಗಳ ವಿರೋಧದಿಂದ ಹಾಗೆ ಅದು ಪೆಂಡಿಂಗ್ ಉಳಿದಲ್ಲ. ಅದಕ್ಕೆ ಆ ಜಿಲ್ಲೆಯನ್ನ ಮಾಡ್ಕೋಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತ ಗೋಕಾಕ್ ಜನತೆ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದು ಇರುತ್ತದೆ. ಈಗ ಈ ಒಂದು ಹೋರಾಟವನ್ನ ಕುರಿತು ನಮ್ಮೆಲ್ಲ ಹಿರಿಯರು ಹಾಗೂ ಜಿಲ್ಲಾ ಹೋರಾಟದಲ್ಲಿ 40 ವರ್ಷಗಳಿಂದ ಈ ಹೋರಾಟದಲ್ಲಿ ಇರುವಂತ ಅಶೋಕಣ್ಣ ಪೂಜಾರಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳ್ಕೊಂತೇನೆ. ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಪೂಜ್ಯರು, ಈ ಹೋರಾಟದ ನೇತೃತ್ವ ವಹಿಸಿರುವಂತಹ ಪರಮ ಪೂಜ್ಯ ಶೂನ್ಯ ಸಂಪಾದನಾ ಮಂಡಲದ ಪೂಜ್ಯರಾಗಿರುವಂತಹ ಶ್ರೀ ಬರಗೂರು ರಾಜೇಂದ್ರ ಮಹಾಸ್ವಾಮೀಜಿ ಅವರೇ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಶ್ರೀ ಯಶವಂತ್ ಪಾಟೀಲ್ ಅವರೇ, ಅದೇ ರೀತಿ ಹಿಂದಿನ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು, ಹಿರಿಯರು, ಹಿಂದಿನ ಚಾಲನಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಶ್ರೀ ಬಸವಗೌಡ ಪಾಟೀಲ್ ಅವರೇ, ಹುಕ್ಕೇರಿಯ ಹಿರಿಯರಾದ ಶ್ರೀ ರಾಮಣ್ಣ ಹುಕ್ಕೇರಿ ಅವರೇ, ಯುವ ನಾಯಕರು, ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರಿಂದ ಹೋರಾಟ ಶಕ್ತಿ ತುಂಬಿರುವಂತಹ ಶ್ರೀ ಸರ್ವತ ಜಾರಕಿಹೊಳಿ ಅವರೇ, ಮಾತೇಶ್ ಸೌಕೆ ಅವರೇ, ಸಿ ಡಿ ಹುಕ್ಕೇರಿ ಅವರೇ, ನಮ್ಮ ಪಾಟೀಲ್ ಅವರೇ, ಬಹಳ ಜನ ಅದಾರ. ಬಹುಶಃ ಪ್ರಾರಂಭವಾಗಿ ಹೇಳಿದ್ರು, ಒಬ್ರ ಹೆಸರು ತಗೊಂಡು ಒಬ್ರ ಹೆಸರು ಬಿಟ್ಟರೆ ಅಪಚಾರ ಅಂತ ಸಲುವಾಗಿ ನಮ್ಮ ಕನ್ನಡಿ ನಕಲಾಯಿತಿಯಾಗಿ ಎಲ್ಲರೂ ಭಾಗವಹಿಸಿದರು. ಎಲ್ಲರಿಗೂ ಸಹಿತ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಎಲ್ಲ ಮಾಧ್ಯಮದ ಸನ್ಮಿತರು, ಬಹುಶಃ ಯಾವತ್ತ ಗೋಕಾಕ್ ಜಿಲ್ಲಾ ರಚನೆಯ ಹೋರಾಟ ಪ್ರಾರಂಭ ಆಗೈತಿ ಅವತ್ತಿನಿಂದಲೂ ಸಹಿತ ಈ ಹೋರಾಟಕ್ಕೆ ನಿಜವಾದ ಶಕ್ತಿಯಾಗಿ ನಿಂತವ್ರನ್ನ ಮಾಧ್ಯಮದ ಸನ್ಮಿತ್ರರು ಮತ್ತು ವಕೀಲರು ಮತ್ತು ಮಾಧ್ಯಮದ ಸನ್ಮಿತ್ರರು ಸುಮಾರು 40 ವರ್ಷಗಳವರೆಗೆ ನಿರಂತರವಾಗಿ ಈ ಹೋರಾಟವನ್ನು ಪ್ರಬಲವಾಗಿ ಸಂಘಟಿಸುವಲ್ಲಿ ಅಥವಾ ಈ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಬಿಂಬಿಸುವಂತ ವ್ಯವಸ್ಥೆಯೊಳಗ ತಮ್ಮದೇ ಆದ ಪಾತ್ರವನ್ನು ವಹಿಸಿದರು ಅನ್ನುವಂಥ ಮಾತನ್ನು ಹೇಳಿ ಅವರಿಬ್ಬರಿಗೂ ಸಹಿತ ನಾನು ಈ ಹೋರಾಟ ಸಮಿತಿಯ ಜೊತೆಗೆ ವೈಯಕ್ತಿಕವಾಗಿ ಸಹಿತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೇನೆ ಮೂಡಲಗಿ ತಾಲೂಕಿನಿಂದಲೂ ಸಹಿತ ಬಹುತೇಕ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು, ಹೋರಾಟಗಾರರು ಮತ್ತು ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡರು, ಹೋರಾಟಗಾರರು, ಕಾರ್ಯಕರ್ತರು ಭಾಗವಹಿಸಿದರು, ಮಹಿಳೆಯರು ಭಾಗವಹಿಸಿದರು. ಅವರಿವರಂತ ಸಮಾಜದ ಎಲ್ಲ ವರ್ಗದ ಜನರು ಸಹಿತ. ಇನ್ನು ಎರಡನೇದಾಗಿ ಬಹುಶಃ ಸುಮಾರು ಒಂದು 5-6 ವರ್ಷ ಮೇಲ್ಪಟ್ಟಾಗಿರ್ಬೇಕು, ಒಂದು 7 ವರ್ಷ ಅನ್ಬೋದು. ಈಗ ಪ್ರಥಮ ಬಾರಿಗೆ ಗೋಕಾಕ್ ಬಂದು ಸಂಪೂರ್ಣ ಯಶಸ್ವಿ ಇವತ್ತಾಗೈತಿ. ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದೀವಿ. ಇಡೀ ಗೋಕಾಕ್ ನಗರದ ಎಲ್ಲ ವಾಣಿಜ್ಯ ವಹಿವಾಟುಗಳು ಇವತ್ತು ಬಂದಾಗಿದ್ದವು. ಈ ಜಿಲ್ಲಾ ರಚನೆಯ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಮನಪೂರ್ವಕ ಬೆಂಬಲವನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳಿ, ಇನ್ನ ಬಹಳ ಹಿನ್ನೆಲೆ ಕಲ್ಕುವಂತ ಅವಶ್ಯಕತೆ ಇಲ್ಲ. ನಮ್ದು ಸುದೀರ್ಘವಾದಂತ 40 ವರ್ಷಗಳ ಹೋರಾಟ ಐತಿ. ಇಲ್ಲಿ ಒಂದೇ ನಾವು ವಿಷಯವನ್ನು ಅವಲೋಕನ ಮಾಡಬೇಕಾಗೈತಿ. ಮೂಲತಃ ಬೆಳಗಾವಿ ಜಿಲ್ಲಾ ಒಂದೇ ಏಕೀಕೃತ ಜಿಲ್ಲಾ ಇತ್ತು ಕರ್ನಾಟಕ ರಾಜ್ಯದೊಳಗ. ಅವತ್ತಿನ ಸಂದರ್ಭದೊಳಗ ಯಾವತ್ತು ಬೆಂಗಳೂರು ವಿಭಜನೆ ಆಯಿತು, ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ, ಅವಾಗ ಬೆಂಗಳೂರಿನ ನಂಬರ್ 1 ಜಿಲ್ಲೆ ಇತ್ತು ವಿಸ್ತೀರ್ಣದೊಳಗ, ಶಾಸಕರೊಳಗ. ಅವಾಗ ಬೆಳಗಾವಿ ಜಿಲ್ಲಾ 2ನೇ ನಂಬರ್ ಇತ್ತು. ಯಾವಾಗ ಬೆಂಗಳೂರು ವಿಭಜನೆ ಆಯ್ತು, ಇವತ್ತಿನ ಮಟ್ಟಿಗೆ 2ನೇ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ. 18 ಶಾಸಕರು, 15 ತಾಲೂಕು ಅದಾವು. ವಾಣಿಜ್ಯ ದೃಷ್ಟಿಯಿಂದ, ಕೈಗಾರಿಕೆಯಿಂದ, ವ್ಯವಸಾಯ ದೃಷ್ಟಿಯಿಂದ, ಸಕ್ಕರೆ ಕಾರ್ಖಾನೆಗಳ ದೃಷ್ಟಿಯಿಂದ, ವೈದ್ಯಕೀಯ ಸೌಲಭ್ಯದ ದೃಷ್ಟಿಯಿಂದ, ಶಿಕ್ಷಣ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಸಹಿತ ಸಮೃದ್ಧವಾಗಿ ಮತ್ತು ಬೆಳಗಾವಿ ಜಿಲ್ಲೆ ಕಾರ್ಯನಿರ್ವಹಿಸ್ತಾ ಇದೆ. ಬಹುಶಃ ದೊಡ್ಡ ದೊಡ್ಡ ರಾಜ್ಯಗಳು, ದೊಡ್ಡ ದೊಡ್ಡ ಜಿಲ್ಲೆಗಳು, ದೊಡ್ಡ ದೊಡ್ಡ ತಾಲೂಕುಗಳು ವಿಭಜನೆ ಆಗ್ಬೇಕು ಅನ್ನುವಂತ ವಿಚಾರಧಾರೆ ಇದು ನಮ್ದು ನಿಮ್ದು ಅಲ್ಲ. ಈ ದೇಶದೊಳಗೆ ಏನು ತಜ್ಞರದಾರು ಆ ತಜ್ಞರ ಇದು ವಿಚಾರಧಾರೆ. ಸಣ್ಣ ರಾಜ್ಯಗಳಿದ್ರೆ, ಸಣ್ಣ ಜಿಲ್ಲೆ ಇದ್ರೆ, ಸಣ್ಣ ತಾಲೂಕು ಇದ್ರೆ ಸುಲಭವಾಗಿ ಆಡಳಿತ ನಡೆಸಬಹುದು. ಆ
ಕ್ಷೇತ್ರದ ವ್ಯಾಪ್ತಿಗೆ ಬಂದಂತ ಕಟ್ಟಕಡೆಯ ಮನುಷ್ಯರು ಸಹಿತ ಅಧಿಕಾರದ ಸೌಲಭ್ಯ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಈ ಚಿಂತನೆ ಐತಿ. ಅದೇ ಕಾರಣದಿಂದ ನೀವೆಲ್ಲ ನೋಡಿದ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲಾ ದೊಡ್ಡ ದೊಡ್ಡ ಜಿಲ್ಲೆ ಅಭಿವೃದ್ಧಿಯಾಗಿವೆ. ಯಾವ ಜಿಲ್ಲೆಯೂ ಸಹಿತ ದೊಡ್ಡ ಏಕೀಕೃತ ಜಿಲ್ಲೆ ಆಗುವುದಿಲ್ಲ, ಎಲ್ಲಾ ಅಭಿವೃದ್ಧಿ ಆಗಿದವು. ಬಹುಶಃ ಇದಕ್ಕೆ ಇನ್ನೊಂದು ವಿಷಯ ಮುಂದೋಗಿ ಹೇಳ್ಬೇಕಾದ್ರೆ ಬರೀ 2-3 ತಾಲೂಕು 2-3 ಜನ MLA ಇದ್ದಂತ ಒಂದೊಂದು ಜಿಲ್ಲೆಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ರಚನೆ ಆಗಿದವು, ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಕ್ತಾವ. ಆದ್ರೆ ಪಕ್ಕದ ಧಾರವಾಡ ಜಿಲ್ಲಾ ವಿಭಜನೆ ಆಯಿತು, ಪಕ್ಕದ ಬಿಜಾಪುರ ಜಿಲ್ಲಾ ವಿಭಜನೆ ಆಯಿತು, ಮೂಡ್ತಾ ಇದ್ದಂತ ಕಾರವಾರ ದಕ್ಷಿಣ ಕರ್ನಾಟಕ ಹಾಗೂ ಕಾರವಾರ ಜಿಲ್ಲೆ ಅಂತ ದಕ್ಷಿಣ ಕನ್ನಡ ಮತ್ತು ಕಾರವಾರ ಜಿಲ್ಲೆ ಅಂತ ವಿಭಜನೆ ಆಯಿತು. ಬೆಂಗಳೂರು ಭಾಗದ ಬಹುತೇಕ ಎಲ್ಲ ದೊಡ್ಡ ಜಿಲ್ಲೆಗಳು ವಿಭಜನೆ ಆಗಿದವು. ಮತ್ತು ನಾವೇನು ಪಾಪ ಮಾಡಿದೀವಿ? ಬೆಳಗಾವಿ ಜಿಲ್ಲೆಯವರು ಮಾಡಿದ ಪಾಪ ಏನ? ಬಹುತೇಕ ಈ ಸಂದರ್ಭದಾಗ ಯಾಕೆ ವಿವರವಾಗಿ ಹೇಳ್ತಾರಂದ್ರೆ ನೀವೆಲ್ಲ ಮಾಧ್ಯಮದಾಗ ನೋಡಾಕ್ತೀವಿ. ಮೊದಲು ಹೇಳ್ತಿದ್ರು ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆದ್ರೆ ಗಡಿ ಸಮಸ್ಯೆ ಆಗತಿ, ಬೆಳಗಾವಿ ಸಮಸ್ಯೆ ಆಗತಿ, ಮಹಾಜನ್ ವರದಿ ಐತೆ ಅಂತ ಹೇಳಿ. ಅದು ಯಾವುದೂ ಸಂಬಂಧ ಇಲ್ಲ. ಬೆಳಗಾವಿ ಜಿಲ್ಲಾ ವಿಭಜನೆಯಾಗಿ 3 ಬಿಟ್ಟು 4 ಜಿಲ್ಲೆಗಳಾಗ್ಲಿ ಬೆಳಗಾವಿ ವಿಷಯ ಗಡಿ ಸಮಸ್ಯೆ ಬಂದ್ರೆ ಎಲ್ಲಕ್ಕಿಂತ ಮೊದಲು ಹೋಗಿ ಟೆಂಟ್ ಹಾಕೋರನ್ನ ನಾವು ಗೋಕಾಕ್ದಾವ್. ಈ ಬೆಳಗಾವಿ ಜಿಲ್ಲೆ ಎಲ್ಲಾ ಜನರು ಸಹಿತ ಬೆಳಗಾವಿ ಹೋಗಿ ಕುಂಡುತ್ತ ಹೇಳಿ ಇವತ್ತಿಗೂ ಸಹಿತ ಬೆಳಗಾವಿ ಹೋರಾಟ ಯಶಸ್ವಿ ಆಗತೈತಿ. ಬೆಳಗಾವಿ ಯಾವ ಕಣ್ಣೆತ್ತು ನೋಡುವಂತ ಸಂದರ್ಭ ಇಲ್ಲ. ಆದ್ರೆ ಯಾವ್ಯಾವ್ದೋ ಕುಂಟ ನೆಪಾಯಿಕೆಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆಯನ್ನು ತರಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ 15 ತಾಲೂಕರು, ನೀವು 5 ತಾಲೂಕಿಗೆ ಒಂದೊಂದು ಜಿಲ್ಲಾ ಮಾಡಿ ಸಹಿತ 3 ಜಿಲ್ಲಾ ಕಣ್ಣು ಮುಚ್ಚಿ ಮಾಡಬಹುದು, ಪ್ರಶ್ನೆನೇ ಇಲ್ಲ. ಇನ್ನು ಜನಸಂಖ್ಯೆ ದೃಷ್ಟಿಯಿಂದ ನನ್ನ ಜನಗಣತಿ ಪ್ರಕಾರ ಸುಮಾರು 60 ಲಕ್ಷ ಜನಸಂಖ್ಯೆ ಇರಬಹುದು. ಇಷ್ಟೆಲ್ಲ ಇದ್ದಾಗ ನೀವು ಹೊಸ ಜಿಲ್ಲಾ ಯಾಕೆ ಹಿಂಜೆಟಾಕತ್ತಿದ್ರಿ? ಏನು ನಿಮಗೆ ಕಾಣಕತ್ತೈತಿ? ನಿಮ್ಗೆ ಏನು ಸಮಸ್ಯೆ ಬಂದೈತಿ? ಅದನ್ನ ಸ್ಪಷ್ಟಪಡಿಸಬೇಕಾಗೈತಿ. ಬಹುಶಃ ಇದು ನಮ್ಮ ಅಂತಿಮ ಹೋರಾಟ ಐತಿ. ಮೊನ್ನೆ ಪೂಜ್ಯರ ಜೋಡಿ ನ್ಯಾಯವಾದಿ ಸಂಘದವರು ಎಲ್ಲರೂ ಮಾತಾಡಿದಾಗ ಪೂಜ್ಯರು ಒಂದು ಮಾತು ಸ್ಪಷ್ಟವಾಗಿ ಹೇಳ್ಬಿಟ್ರು. ಈ ಸಲದ ಹೋರಾಟ ಅಂತಿಮ ಹೋರಾಟ. ಎಲ್ಲಿವರೆಗೆ ನಮ್ಮ ಜಿಲ್ಲೆ ಆಗಂಗಿಲ್ಲ ಅಲ್ಲಿ ಮಟ್ಟ ಯಾವುದೇ ತುಂಬಿಕೊಂಡು ಪ್ರಶ್ನೆನೇ ಇಲ್ಲ. ಜಿಲ್ಲಾ ವಿಭಜನೆ ಮಾಡೇ ತೀರೋದು, ಗೋಕಾಕ್ ಜಿಲ್ಲಾ ಮಾಡೇ ತೀರೋದು ಅಂತ ಸಂಕಲ್ಪದಿಂದ ಇವತ್ತಕ್ಕೆ ನಾವು ಹೋರಾಟ ಅನ್ಯವಾಗಿದ್ದೀವಿ. ಇನ್ನ ನಾವೆಲ್ಲ ಇವತ್ತು ಹೋರಾಟ ಮಾಡತ್ತು. ನಿಮಗೆ ವಿನಂತಿ ಏನೈತಂದ್ರೆ ನೀವೇನೋ ಹೋರಾಟ ಮಾಡಿ ಸಹಿತ ಬಾರ ಡಿಸೆಂಬರ್ 30 ಅಂತ ಹೋರಾಟ ಮಾಡಕ್ ನಮಗೆ ಅವಕಾಶ ಐತಿ. ಡಿಸೆಂಬರ್ 30 ನಂತರ ಸರ್ಕಾರದವರ ಜಿಲ್ಲಾ ಹೊಡಿತೋಕೆ ಮನಸ್ಸು ಮಾಡಿದ ಸಹಿತ ಅವ್ರಿಗೆ ಜಿಲ್ಲಾ ಹೊಡಿಯಕ್ ಆಗಂಗಿಲ್ಲ. ಯಾಕಂದ್ರೆ ಜನವರಿ 1ರಿಂದ ಜನಗಣತಿ ಪ್ರಾರಂಭ ಆಗತಿ. ಈಗಾಗಲೇ ಜನಗಣತಿ ಇಲಾಖೆಯವರು ಕೇಂದ್ರ ಸರ್ಕಾರದಿಂದ ಸುತ್ತಲೇ ಹೊರಡಿಸಿದಾರು. ನೀವೇನೋ ಜಿಲ್ಲಾ ವಿಭಜನೆ ಮಾಡದಿದ್ರ, ತಾಲೂಕು ವಿಭಜನೆ ಮಾಡದಿದ್ರ, ಹೋಬಳಿ ಹೊಡೆಯೋದಿದ್ರ ನೀವೇನ್ ಮಾಡ್ತೀರಿ ಮಾಡ್ರಿ. ಡಿಸೆಂಬರ್ 30ರೊಳಗೆಲ್ಲ ಹೆಂಗ ನೀವು ಹೊಡಿಬೇಕಂದ್ರೆ ಪರ್ಟಿಕ್ಯುಲರ್ ಒಂದು ಹೋಬಳಿ ಇರ್ಲಿ, ತಾಲೂಕು ಇರ್ಲಿ, ಜಿಲ್ಲಾ ಇರ್ಲಿ, ಅದರ ಸಮಗ್ರ ಗಡಿ ಸಹಿತ ನೀವು ಗುರುತಿಸಿ ಅದನ್ನ ವಿಭಜನೆ ಮಾಡಬೇಕು. ಅಲ್ಲಿ ಒಳಗೆ ನೀವು ಮುಗಿಸಬೇಕು. ಡಿಸೆಂಬರ್ 30ರಿಂದ ನೀವು ಕಾನೂನಾತ್ಮಕವಾಗಿ ವಿಭಜನೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವತ್ತು ನೀವು ಗಡಿ ಈ ಪ್ರದೇಶ ಇವತ್ತು ಡಿಸೆಂಬರ್ 30 ಮಟ್ಟ ಏನು ನಾವು ಗಡಿ ಕೊಡ್ತೀವಿ, ಆ ಗಡಿಗೆ ವ್ಯಾಪ್ತಿಯಾಗಿ ಒಂದು ಊರು, ಹೋಬಳಿ, ತಾಲೂಕಾ, ಜಿಲ್ಲಾ ಮಟ್ಟದ ಜನಗಣತಿ ನಾವು ಮಾಡ್ತು ಮತ್ತೆ ನಿಮಗೆ ವಿಭಜನೆ ಮಾಡಕ್ ನಮ್ಮಿಂದ ಅವಕಾಶ ಇಲ್ಲ ಅನ್ನೋದು ನಮ್ಮ ಸ್ಪಷ್ಟ ಹೇಳ್ಬಿಟ್ಟಾರು. ಅದಕ್ಕೆ ಏನ ನಿರ್ಣಯ ಆಗ್ಬೇಕಾಗಿದ್ರು ಸಹಿತ ಇವತ್ತಿನ ಸೆಷನ್ದೊಳಗೆ ನಿರ್ಣಯ ಆಗ್ಬೇಕು. ಇವತ್ತಿನ ಅಧಿವೇಶನದೊಳಗೆ ಯಾಕೆ ಮಾಡಕ್ ಹೇಳತ್ತು ಅಂದ್ರೆ ಇವತ್ತು ಒಂದು ಸಂದರ್ಭ ಬರ್ತೈತಿ. ಆ ಜಿಲ್ಲಾ MLA ಕೇಳ್ಬೇಕು, ಮಿನಿಸ್ಟರ್ ಕೇಳ್ಬೇಕು, ಪಾಪರೆಲ್ಲ ಮೀಟಿಂಗ್ ಮಾಡ್ಬೇಕು, ಟೈಮ್ ತಗೋತೈತೆ ಅಂತ ಹೇಳ್ತಾರ. ಈಗ ಎಲ್ಲರೂ ಇಲ್ಲೇ ಅದಾರ. ಬೆಳಗಾವಿ ಅಧಿವೇಶನದೊಳಗೆ ನಮ್ಮ ಬೆಳಗಾವಿ ಜಿಲ್ಲಾ MLAಗಳೆಲ್ಲ ಇಲ್ಲೇ ಅದಾರು, ಸಚಿವರು ಅದಾರು. ಎಲ್ಲಕ್ಕಿಂತ ಮಿಗಾಗಿ ನಮ್ಮವರು ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ನಮ್ಮವರು ಸಚಿವರು ಮತ್ತೆ ಅವರು ಸಹಿತ ಇಲ್ಲ ಈ ಜಿಲ್ಲಾ ವಿಭಜನೆಗೆ ಪೂರಕವಾಗಿ ಸ್ಪಂದನೆ ಮಾಡಿದರು. ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿತ ಈ ಜಿಲ್ಲಾ ವಿಭಜನೆಗೆ ಪೂರಕವಾಗಿ ಸ್ಪಂದನೆ ಮಾಡಿದರು. ಇನ್ನ ಬಹುಶಃ ಒಂದು ಸಂದರ್ಭ ಬರ್ಬೋದು, ಈ ಜಿಲ್ಲಾ ವಿಭಜನೆ ನಮ್ಮ ಕೂಗಿ ಎದ್ದಾಗನ ಚಿಕ್ಕೋಡಿ ಅವ್ರದ್ದು ಎದ್ದು ಬಿಡ್ತೈತಿ, ನಾಳೆ ಅವರು ದೊಡ್ಡ ಪ್ರಮಾಣದಾಗ ಬಂದ್ ಮಾಡಬಹುದು. ಇವತ್ತು ಪೇಪರ್ದಾಗ ನೋಡಿದ್ವಿ, ಬೈಲ್ ತಗೋತಾರು, ಇವತ್ತು ಮೀಟಿಂಗ್ ಕರ್ತಾರು, ಅವರು ನಾಳೆ ಬಂದ್ ಕೊಡಬಹುದು. ಸಂದರ್ಭ ಬಂದ್ರೆ ಹತ್ತನೇ ಅವರು ಕೊಡಬಹುದು. ನೋಡ್ರಿ, ನಾವು ಅವ್ರು ಯಾರು ಹೋರಾಟ ಮಾಡ್ತಾರಂದ್ರೆ ಅವ್ರಿಗೆ ಯಾಕೆ ತಪ್ಪನ್ನಾಗಿಲ್ಲ. ಪ್ರತಿಯೊಬ್ಬರಿಗೂ ಸಹಿತ ತಮ್ಮ ಊರ್ ಜಿಲ್ಲಾ ಆಗ್ಬೇಕು, ತಮ್ಮ ಜಿಲ್ಲಾ ತಾಲೂಕ್ ಜಿಲ್ಲಾ ಆಗ್ಬೇಕು. ಆ ತನ್ನ ಮೂಲಕ ಆ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದಂತ ಬೆಳವಣಿಗೆಗಳು ಆಗ್ಬೇಕು ಅನ್ನೋ ಭಾವನೆ ಇರ್ತೈತಿ. ಅದು ಸಹಜ. ಅವ್ರ ಬಗ್ಗೆ ಯಾರ ಬಗ್ಗೆನೂ ಸಹಿತ ನಮ್ಮ ಬೇರೆ ಅಭಿಪ್ರಾಯ ಇಲ್ಲ. ಆದ್ರೆ ನಿರ್ಣಯ ಯಾರು ಮಾಡಬೇಕು? ಸರ್ಕಾರದವ್ರು ಮಾಡ್ಬೇಕು. ಮತ್ತ ನಾವೇ ಹೊಂದಾಣಿಕೆ ಹೋಗಿ ಜಿಲ್ಲಾ ಮಾಡಿದ್ರೆ ನಿಮ್ದೇನ್ ಬರ್ತೈತಿ? ಮತ್ತೆ ನಾವು ಹೊಂದಾಣಿಕೆ ಹೋಗಿ ಜಿಲ್ಲಾ ಘೋಷಣೆ ಮಾಡ್ಕೊಂಡು ಬಿಡ್ತಿದ್ದಿಲ್ಲ. ಮತ್ತ ಇಲ್ಲಿ ಸರ್ಕಾರದ ಪಾತ್ರ ಬಹಳ ಮುಖ್ಯ ಇರ್ತೈತಿ. ಯಾವ ಜಿಲ್ಲಾ ಮಾಡೋದು ಸೂಕ್ತ ಆಕೈತಿ, ಯಾವ ಜಿಲ್ಲಾದೊಳಗೆ ಜಿಲ್ಲಾ ಕೇಂದ್ರ ಮಾಡಕ್ ಸಂಪನ್ಮೂಲತೆ ಐತಿ, ಎಲ್ಲ ಸೌಲಭ್ಯಗಳು ಅದಾವು, ಅವಕಾಶ ಅದಾವು. ಮತ್ತೆ ಹಿಂದೆ ಆಯೋಗ ನೀವೇ ನೇಮಿಸಿದ್ರಿ,
ಆ ಆಯೋಗ ಯಾರ್ಯಾರ ಜಿಲ್ಲೆ ಆಗ್ಲಿಕ್ಕೆ ಶಿಫಾರಸು ಮಾಡಿದಾರೋ ಅದನ್ನೆಲ್ಲ ಸಮಗ್ರವಾಗಿ ಅವಲೋಕನ ಮಾಡಿ ನಾವು ಹಂಗ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಮೂಲತಃ ಬೆಳಗಾವಿ ಜಿಲ್ಲೆಯ ವಿಭಜನೆಯ ಕೂಗು ಹಾಕಿದವ್ರೆ ಗೋಕಾಕ್ನವ್ರು. ಯಾಕಂದ್ರೆ ಅವತ್ತಿನ ಸಂದರ್ಭದೊಳಗೆ ಬೆಳಗಾವಿ ಜಿಲ್ಲೆ ದೊಡ್ಡದೈತಂತೇಳಿ ಮತ್ತೆ ಗೋಕಾಕ್ ಹಿಂದೆ ಬ್ರಿಟಿಷ್ ಕಾಲದೊಳಗನ ಇದು ಜಿಲ್ಲಾ ಕೇಂದ್ರತೆ ಗುರುತಿಸಲ್ಪಟ್ಟಿತ್ತು. ಹಾಗೆ ಗೆಜೆಟ್ ಕಾಪಿಸೋದೈತಿ, ಗೆಜೆಟ್ ಕಾಪಿಸೋದೈತಿ. ಅವಾಗ ನಾವು ಯಾವಾಗ ಹೋರಾಟ ಮಾಡಿದ್ವು, ಆಗ ಸರ್ಕಾರ ಬಂದಿದ್ದದ್ದು ಒಂದ ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡಬೇಕು, ಬೆಳಗಾವಿ ಮತ್ತು ಗೋಕಾಕ್ ಎರಡೇ ಜಿಲ್ಲೆ ಮಾಡಬೇಕು ಅನ್ನುವಂತ ಒಂದು ವಿಚಾರದರೆ ಸರ್ಕಾರದೊಳಗಿತ್ತು. ಅದಕ್ಕೆ ಪೂರಕವಾಗಿ ನಮ್ಮ ಹೋರಾಟ ಇತ್ತು. ಆದ್ರೆ ನಮ್ಮ ಹೋರಾಟದ ಜೊತೆಗೆ ಪಕ್ಕದ ಚಿಕ್ಕೋಡಿ ತಾಲೂಕಿನವರು ತಮ್ಮ ರಾಜಕೀಯ ಹಿತಾಸಕ್ತಿ ಇರ್ಬೋದು, ಮತ್ತೊಂದು ಇರ್ಬೋದು, ಮೃದೊಂದಿರ್ಬೋದು, ಅವ್ರು ತಮ್ಮದು ಸಹಿತ ಜಿಲ್ಲಾ ಆಗಬೇಕು ಅಂತ ಒಂದು ಪ್ರಪೋಸಲ್ ಇಟ್ಟರು. ಅದಾದ ನಂತರ ಬಯಲು ಹೋಗದವ್ರು ಇಟ್ಟರು ಇತ್ತೀಚೆಗೆ. ಈಗ ಮತ್ತೆ ಅತನಿಯವರು ಇಟ್ಟಿದ್ದಾರೆ. ಬಹುಶಃ ಅವ್ರು ಯಾರ್ದು ತಪ್ಪನಾಗಿಲ್ಲ. ಆದ್ರೆ ಸರ್ಕಾರದವ್ರು ಮಾತ್ರ ಈ ಸಲ ಗಟ್ಟಿಯಾಗಿ ನಿರ್ಣಯ ಮಾಡ್ಬೇಕು. ಒಂದ್ ವೇಳೆ ಈಗ ನೀವು ಗಟ್ಟಿಯಾಗಿ ನಿರ್ಣಯ ಮಾಡಲಿಲ್ಲ ಅಂದ್ರೆ ಮುಂದೆ ಎದ್ದು ಮಾಡಕ್ ಸಾಧ್ಯ ಇಲ್ಲ. ಇನ್ನ ಏನೇನು ಹೇಳ್ಬೇಕಾದ್ರೆ ನಾವು ಇವತ್ತು ಸಹಿತ ತಮ್ಮೆಲ್ಲರ ಪರವಾಗಿ ನಮ್ಮ ಸನ್ಮಾನ್ಯ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ, ನಮ್ಮ 3 ಜನ ಶಾಸಕರು, ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಇರ್ಬೋದು, ವಿಧಾನ ಪಕ್ಷದ ಸದಸ್ಯರಾದ ರಕ್ಕನ್ ಜಾರಕಿಹೊಳಿ ಇರ್ಬೋದು, ಅವ್ರಿಗೆ ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ನಾವು 10,000 ಜನ 1,00,000 ಜನ ಕೂಗು ಹಾಕೋದು ಅರ್ಥ. ನೀವು ಅಧಿವೇಶನದೊಳಗೆ ಗೋಕಾಕ್ ಜಿಲ್ಲಾ ಗಟ್ಟಿಯಾಗಿ ಕೂಗು ಹಾಕೋದು ಅರ್ಥ. ನಮ್ಮ 1,00,000 ಮಂದಿ ಶಕ್ತಿ ನಿಮ್ಮ ಮಗುವಾಗ ನಿಮ್ ಧ್ವನಿಯೊಳಗೆ ಬರ್ತೈತೆ. ಅದಕ್ಕೆ ನಿಮ್ಮ ಮೇಲೆ ಒಂದು ನೈತಿಕ ಹೊಣೆಗಾರ ಐತಿ. ಇವತ್ತು ನೀವು ನೈತಿಕ ಹೊಣೆಗಾರಿಕೆ ಮತ್ತೆ ನಿಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಪ್ರಕಟ ಮಾಡಿ ಇವತ್ತು ಗೋಕಾಕ್ ಜಿಲ್ಲಾ ಆಗುವಂತ ಒಂದು ಹಿತಾಸಕ್ತಿಯನ್ನು ಕಾಯುವುದು ನಿಮ್ಮ ಸಂಪೂರ್ಣ ಜವಾಬ್ದಾರಿ. ಯಾಕಂದ್ರೆ ನಾವೆಲ್ಲ ಚಳವಳಿಗಾರರು, ಹೋರಾಟಗಾರರು. ನಾವೇನ್ ಮಾಡ್ಬೋದು, ಈಗೇನು ಮಾಡಿದಿಲ್ಲ, ಪೂರಾ ರೌಂಡ್ ಹಾಕೋದು, ಮಂದಿರ ಸತ್ಯಾಗ್ರಹ ಕೊಂಡೋದು, ಮುಖ್ಯಮಂತ್ರಿ ಅವ್ರಿಗೆ ಹೋಗಿ ಮನವಿ ಕೊಡೋದು, ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ಹೇಳಬಹುದು, ಮತ್ತೊಂದು ಮಾಡ್ಬೋದು, ಮೃದೊಂದು ಮಾಡ್ಬೋದು. ನಮ್ದು ಏನಿದ್ರು ಸಹಿತ ಹೋರಾಟದ ಸ್ವರೂಪ ಸಂದೇಶ ಕೊಡೋರಷ್ಟ ನಾವು. ಆದ್ರೆ ಆಡಳಿತಾತ್ಮಕವಾಗಿ ಶಾಸಕಾಂಗ ಒಂದು ಧರಾತ್ಮಕವಾಗಿ ಅಥವಾ ಮಂತ್ರಿ ಮಂಡಲದಾಗ ನಿರ್ಣಯ ಆಗುವಂತ ಸಂದರ್ಭ ಬಂದಾಗ ಮುಖ್ಯ ಪಾತ್ರ ಯಾರಿರುತ್ತೆ ಅಂತಂದ್ರೆ ನಮ್ಮ ಸಚಿವರು ಮತ್ತು ಶಾಸಕರುಗಳು. ಅದಕ್ಕೆ ಮತ್ತು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ ಮತ್ತು ನಮ್ಮ ಈ ತಾಲೂಕಿನ ಶಾಸಕರುಗಳಿಗೆ ನಾವು ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ನಿಮಗೂ ಒಂದು ಅವಕಾಶ ಐತಿ. ಈ ಒಂದು ಸುಂದರ ಸಂದರ್ಭದಾಗ ನೀವು ಗೋಕಾಕ್ ಜಿಲ್ಲಾ ರಚನೆ ಮಾಡಿದ್ರೆ ನಿಮ್ಮ ಹೆಸರು ಪರ್ಮನೆಂಟ್ ಆಗಿ ಉಳಿಬೇಕು. ಒಂದ್ ವೇಳೆ ನೀವು ಎಲ್ಲ ವಿಚಾರಗಳು ಜೊತೆ ಇಲ್ಲ ಆಗ್ಲಿಲ್ಲ ಅಂದ್ರೆ ಎಂತ ಭಾವನೆ ಬರ್ತೈತೆ, ಏನ್ ಬಿಡಪ್ಪ ನಮ್ಮವರು ಸಚಿವರು ಶಾಸಕರು ನಮ್ಮ ಜಿಲ್ಲಾ ಆಗುವಂತ ಅನ್ನುವಂತ ಭಾವನೆ ಬಂದೇ ಬರ್ತೈತೆ. ನಾವ್ ಯಾರು ಬೇಡ ಒಂದು ಸಹಿತ ಬರ್ತೈತೆ. ಅದಕ್ಕೆ ದಯವಿಟ್ಟು ನೀವು ಬಹಳ ಕಳಕಳಿ ಮನವಿ ಮಾಡ್ಕೊತೀನಿ. ಇದು ಒಳ್ಳೆಯ ಸಂದರ್ಭ ಐತಿ. ಅದಕ್ಕೆ ಪೂರಕವಾದಂತ ಬೆಳವಣಿಗೆಗಳು ಅದಾವು. ಇವತ್ತು ಗೋಕಾಕ್ ಚಳವಳಿಯ ಮುಖಾಂತರ ಇವತ್ತು ದೊಡ್ಡ ಪ್ರಮಾಣದಾಗ ಇವತ್ತು ಹೋರಾಟಕ್ಕೆ ಅಣಿಯಾಗಿದ್ದೀವಿ. ಹಿಂದೆ ನಮ್ಮ ಸರ್ವೋತ್ತಮ ಹೇಳಿ ನಮ್ಮ ಇಡೀ ಕುಟುಂಬದಲ್ಲ ಈ ಜಿಲ್ಲಾ ಅಭಿವೃದ್ಧಿಗೆ ನಾವು ಪೂರಕವಾಗಿದ್ದೀವಿ. ನಾವು ಮುಂಚಿನ ಹೆಚ್ಚಿಂದ ಇದಕ್ಕೆ ನಾವು ನಿರ್ಣಯ ಮಾಡ್ತೀವಿ ಅಂತ ಮಾತನ್ನು ಸಹಿತ ಇದೆ. ಅದಕ್ಕೆ ಇಷ್ಟೆಲ್ಲಾ ಬೆಳವಣಿಗೆಗಳು ನಮ್ಮ ಪರವಾಗಿದ್ದಾಗ ಗೋಕಾಕ್ ಜಿಲ್ಲೆ ಆಗ್ಲಿಲ್ಲ ಅಂದ್ರೆ ಒಂದು ಎಂದೂ ಆಗುದಿಲ್ಲ ಅನ್ನುವಂತ ಮನಸ್ಥಿತಿ ನಂದೈತಿ. ಅದಕ್ಕೆ ಇವತ್ತು ಮತ್ತೊಮ್ಮೆ ಕೊನೆಯದಾಗಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋತೀನಿ. ಇವತ್ತು ಅಧಿವೇಶನ ಸಂದರ್ಭದೊಳಗೆ ನೀವು ಬೆಳಗಾವಿ ಜಿಲ್ಲಾ ಎಲ್ಲಾ ಶಾಸಕರು ಸಿಗ್ತಾರೋ, ವಿಧಾನ ಪರಿಷತ್ತಿನ ಸದಸ್ಯರು ಸಿಗ್ತಾರೋ, ಸಂಬಂಧಪಟ್ಟ ಹೆಚ್ಚಿನ ಅದೇ ಇರ್ತಾರೋ, ಇವರೆಲ್ಲ ಇದ್ದಾಗ ಅವ್ರು ಎಲ್ಲರೂ ಸಭೆ ಕರೆದ್ವಿ. ಮತ್ತು ನಿಮಗೆ ಸಾಧ್ಯ ಐತಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ ಈಗ ಸಾಧ್ಯ ಐತಿ. ಯಾಕಂದ್ರೆ ಅವ್ರದೇ ಆದಂತ ಒಂದು ಪ್ರಭುತ್ವ ಇರೋದ್ರಿಂದ ಎಲ್ಲರ ಮನವೊಲಿಸಿ ಇವತ್ತು ಗೋಕಾಕ್ ಉಳಿಕಿದ ಎಷ್ಟು ಮಾಡ್ತೀರಿ ನಿಮಗೆ ಬಿಟ್ಟು ಮತ್ತೆ 2 ಮಾಡ್ತಿರೋ 3 ಮಾಡ್ತಿರೋ ಸರ್ಕಾರದವ್ರಿಗೆ ಏನ್ ಸಂಬಂಧಿಸಿದ್ರು ಅನ್ಸತಿ ಆ ನಿರ್ಣಯ ನೀವು ತಗೋರಿ. ಆದ್ರೆ ಗೋಕಾಕ್ ಜಿಲ್ಲಾ ಮಾತ್ರ ಆಗ್ಲೇ ತಿರ್ಬೇಕು ಅಂತ ರೀತಿಯೊಳಗೆ ನಿಮ್ಮ ಕಾರ್ಯವೈಖರಿ ಇರಲಿ. ಇದಕ್ಕೆ ಕೊನೆಯ ಮುಕ್ತಿ ನೀವು ಹಾರಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊತೀನಿ ಅನ್ನುವಂತ ಮಾತನ್ನು ಹೇಳಿ ಹೆಚ್ಚಿಗೆ ಸಮಯ ತಗೋದಿಲ್ಲ. ಇನ್ನು ಬಹಳಷ್ಟು ಜನ ಮಾತಾಡೋರ ಅಂತ ಅನ್ಸತಿ. ಅದಕ್ಕೆ ಎಲ್ಲರೂ ಮಾತಾಡ್ಲಿ, ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳಿ. ಬಹುಶಃ ಇದಕ್ಕೆ ನಾವು ಹೋರಾಟ ಬಿಗಿಯಾಗಿಲ್ಲ. ಯಾಕಂದ್ರೆ ಪೂಜ್ಯರು ಈ ಮುಂದಿನ ಹೋರಾಟದ ರೂಪರೇಷೆ ನಿಮ್ಮ ಮುಂದೆ ಹೇಳ್ತಾರು. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಮನವಿ ಕೊಡುವಂತ ವಿಚಾರ ಐತಿ, ಈಗ ಧರಣಿ ಸತ್ಯಾಗ್ರಹ ಮಾಡೋ ವಿಚಾರ ಐತಿ. ಇದೆಲ್ಲವನ್ನೂ ಸಹಿತ ಪೂಜ್ಯರು ಕೊನೆಗೆ ತಮ್ಮಂದು ಹೇಳ್ತಾರು. ಅದಕ್ಕೆ ಒಟ್ಟಾರೆಯಾಗಿ ಗೋಕಾಕ್ ಜಿಲ್ಲಾ ಆಗ್ಬೇಕನ್ನುವಂತ ಒತ್ತಾಯ ಇಡೀ ಗೋಕಾಕ್ ಮತ್ತು ಕೂಡಲಗಿ ತಾಲೂಕಿನ ಜನತೆಯದಾಗಿದೆ. ನಮ್ದು ಅಷ್ಟೇ ಅಲ್ಲ, ಬಹುಶಃ ಗೋಕಾಕ್ದವ್ರು ಕೂಡ್ಬೇಕಂತ ಹೇಳಿ ಹೊರಗಿನ ತಾಲೂಕವ್ರಿಗೆ ಕೆಲವೊಂದು ಜನ ಅದಾರ. ಅವರು ಸಹಿತ ಖಾಸಗಿಯಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಮೆರಗಟ್ಟೆಯವರೇ ಗೋಕಾಕರ ವಯಸ್ಸಲ್ಲವರೇ ಆದಂತಾರೆ. ಹಂಗ ಇನ್ನೂ ಕೆಲವೊಂದು ತಾಲೂಕುದಾರರು ಅವರೆಲ್ಲರ ವಿಚಾರಗಳನ್ನು ತಿಳ್ಕೊಂಡು ಗೋಕಾಕ್ ಜಿಲ್ಲಾ ರಚನೆಗೆ ಮಾನ್ಯ ನಮ್ಮ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಗಟ್ಟಿ ನಿಲುವಿನ ರಾಜಕೀಯ ಇಚ್ಛಾಶಕ್ತಿಯನ್ನು ನೀವು ಮಾಡಬೇಕು. ಮತ್ತು ಈ ಡಿಸೆಂಬರ್ 30 ಗೋಕಾಕ್ ಜಿಲ್ಲೆ ಆಗುವಂತ ರೀತಿಯೊಳಗೆ ತಮ್ಮ ನಿರ್ಣಯ ಆಗುವಂತೇಳಿ ಮತ್ತೆ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಾಡಿನ ದೊಡ್ಡ ಜಿಲ್ಲೆಯಾಗಿರುವಂತಹ
ಬೆಳಗಾವಿ ಜಿಲ್ಲೆಯನ್ನ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ವಿಭಜನೆ ಮಾಡಿ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂತ ಆಗ್ರಹಪೂರ್ವಕವಾದಂತಹ ಮಾತುಗಳನ್ನಾಡಿರುವಂತಹ ಅಶೋಕಣ್ಣ ಪೂಜಾರಿ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಈ ಹೋರಾಟದ ಈಗ ಸುಮಾರು 40 ವರ್ಷಗಳ ಕಾಲ ಈ ಹೋರಾಟದಲ್ಲಿ ಇದ್ದುಕೊಂಡು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿರುವಂತಹ ಕಲ್ಲಳ್ಳಿಯ ಬಸವಗೌಡ ಪಾಟೀಲ್ ಅವರು ಈ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತೀನಿ. ಪೂಜ್ಯ ಅಪ್ಪಾಜಿಗಳ ಪಾದಕ್ಕೆ ನಮಸ್ಕರಿಸಿ ಈ ಒಂದು ಜಿಲ್ಲೆ ಹೋರಾಟ ಗೋಕಾಕ್ ಜಿಲ್ಲೆ ಹೋರಾಟದಲ್ಲಿ ಮಾಜಿಗಳಾದಂಥ ಹಿರಿಯರಾದಂಥ ಅಶೋಕಣ್ಣ ಪೂಜಾರಿ ಅವರೇ ಹಾಗೂ ಯುವ ಧುರೀಣರು ಒಳ್ಳೆಯ ಉತ್ಸಾಹಿಗಳು ಸರ್ವೋತ್ತಮ ಜಾರಕಿಹೊಳಿ ಅವರೇ ಹಾಗೂ ರಾಮಣ್ಣ ಹುಕ್ಕೇರಿ ಅವರೇ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಜರಾದವ್ರ ಅವರೇ ಎಲ್ಲ ವಕೀಲರೇ ಎಲ್ಲ ನೆರವಂತ ಎಲ್ಲ ಇಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ವಂದಿಸಿ 2 ಮಾತನಾಡಿ ಹೇಳ್ತರು. ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಭಾಗವಹಿಸಿದ ನಾನು ಇದ್ದಾವ ಲಿಂಗೇಶ್ವರಗಳೇ ಇದ್ದಾವನು ಅಂತ ಲಿಂಗೇಶ್ವರಗಳು ನಾವು ಕೂಡಿ ಭಾಳ ವರ್ಷ ನಾವು ಈ ಹೋರಾಟ ಮಾಡ್ಕೊಂಡು ಬಂದ್ವಿ. ಆ ಹೋರಾಟದ ಇದರೊಳಗೆ ನಾವು ಜೈಲು 10 ವರ್ಷ ಜೈಲನ್ನು ಅನುಭವಿಸಿದ್ವಿ. 10 ವರ್ಷ ಜೈಲ್ದಾಗ ಹಳ್ಳ ಹೋಗದ ಇವ್ರ ಇದ್ರಾಗ ಕೂತ್ ಹಳ್ಳ ಹೋಗಿದ್ವು ನಾವು. ಅದಕ್ಕೆ ಅದ್ರ ಅನುಭವ ನನಗೆ ಆಗೈತಿ. ಆರಿಸಿದ ಹೊತ್ತು 10 ಹೋಗುತ್ತವರಿ 10 ಅದಕ್ಕೆ ದಯಮಾಡಿ ನಾವೊಂದಿರೋ ಅಧ್ಯಕ್ಷ ಇದ್ದಾಗ ಹೇಳ್ಬಿಟ್ರು ದೊಡ್ಡ ಮನಸ್ಸು ಮಾಡಿ ಅವ್ರ ಜಿಲ್ಲಾ ಘೋಷಣೆ ಮಾಡಿದ್ವಿ. ಆ CS ನಾನು ಅಧ್ಯಕ್ಷ ಇದ್ದಿ ಜಡಿಪಿ ಅಧ್ಯಕ್ಷರು ನಾನು ಆಗೀನಿ. ಆದ್ರೆ ಜೇಜ್ ಬಿಡ್ರಿ ಮಾಲಿಯಾಗಪ್ಪ ಆಗಿ ಮಾಲಿಯಾಗಪ್ಪ ಆದ ಕೂಡಲೇ ಜೇಜ್ ಬಿಡ್ರಿ ನಾವು ಆಯ್ತಪ್ಪ ಗೋಕಾಕ್ ಒಂದು ಗೆಟ್ಟಿ ಒಂದು ಬಿಟ್ಟು ಬಿಡೋದು ಇಲ್ರಿ ಸರ್ ಅದು ಬಿಡಾಕ್ ಬರೋದು. ಮತ್ತೆ ನಾನು ನಾಯಕರು ವಾದ ಮಾಡಿದ್ವು. ಆ ದಿವಸ ವಾದ ಮಾಡಿದ್ಮೇಲೆ ಮತ್ತೆ ಆಯ್ತು ಹೋಗಪ್ಪ ಇಷ್ಟಂದ್ರು. ಆ ನಂತರ ಅವ್ರು ಘೋಷಣೆ ಮಾಡಿದ್ರು. ಅದಕ್ಕೆ ಒಳ್ಳೇದಾತ ಹೇಳಿ ನಾವು ಸತೀಶಣ್ಣ ಜಾರಕಿಹೊಳಿ ಅವರು ನಾಯ್ಕ್ ಅವರು ಬಹುಶಃ ಅಶೋಕ್ ಇದ್ದು ಎಲ್ಲೋ ಇದ್ದ ಆಮೇಲೆ 4 ಮಂದಿ ಕೂಡಿ 1998ರಾಗ ನಮ್ಮ ಮೆರವಣಿಗೆನೂ ಆತ. ಗೋಕಾಕ್ ದೊಡ್ಡ ಪ್ರಮಾಣದ ಮೆರವಣಿಗೆ ನಾವೆಲ್ಲ ಮೆರವಣಿಗೆನೂ ಮಾಡ್ಕೊಂಡ್ವಿ. ಜಿಲ್ಲಾ ಆತದ್ ಬಹಳ ಔಷಧಿ ಇದ್ದು. ಮುಂದೆ ಸಾಯಂಕಾಲ ಅನುಗುಣದ ಸ್ಟೇ ಬರ್ತದೆ. ಯಾವ್ದ ನಮ್ ಗೆಜೆಟ್ ಅದಕ್ಕೆ ಸ್ಟೇ ಬಂತು. ಜೇಜ್ ಪಂಡ್ರು ಅದಕ್ಕೆ ಸ್ಟೇ ಕೊಟ್ಬಿಟ್ರು. ನಂತರದಾಗ ನಮ್ಮ ಅದೇ ಹೋರಾಟವನ್ನು ಮುಂದುವರಿಸಿದ್ರು. ಅಜ್ಜವರು ಇದ್ರು. ಇದ್ರಾಗ ಅಜ್ಜವ್ರಿಗೆ ಧರಣಿ ಕೂತಿದ್ರು. ಆಗೊಮ್ಮೆ ನಮ್ಮ ಭಾಸ್ಕರರಾವ್ ಜಾರಕಿಹೊಳಿ ಅವರು ಒಂದು 50ರಿಂದ 100 ಮಂದಿನ ನಮ್ಮನ್ನ ಕರ್ಕೊಂಡು ಹೋಗಿ 2-3 ದಿವಸ ವಸತಿ ಮಾಡಿಸಿ ಅಶೋಕಣ್ಣನೂ ಅದಾರು ಎಲ್ಲರೂ ಅದಾರ ಹೋಗಿ ಆಗ ನಮ್ಮ ಇವರಿದ್ರು ಯಾರು ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಇದ್ರು. ಕುಮಾರಸ್ವಾಮಿ ಅವರಿಗೆ 2 ದಿವಸದಲ್ಲಿ ನಮಗೆ ಅದು ಇದು ಸಿಕ್ತ ಏನು ಅವ್ರಿಗೆ ಭೇಟಿ ಆಗುವ ಅಪಾಯಿಂಟ್ಮೆಂಟ್. 2 ದಿವಸ ಅಲ್ಲೇ ರಾಜೀವ್ನಾಗ ಅಲ್ಲಿ ಕೂತೀವಿ. ಅದಕ್ಕೆ ಬ್ಯಾಂಕೆಟ್ ಹಾಲ್ ನಾವು ಕರೆದ ಅವತ್ತ ನಾ ಮಾಡ್ತೀನಿ ಅಂತೇಳಿ ಅವರು ಮಾತು ಕೊಟ್ರು. ಅವ್ರದ್ದು ಮುಖ್ಯಮಂತ್ರಿ ಹೋದ್ರು. ಆಮೇಲೆ ಮತ್ತೆ ಪಾರ್ಥಿವ ಜಾರಕಿಹೊಳಿ ನೋಡು ನಮ್ಮ ಸಿದ್ದರಾಮಯ್ಯ ಇದ್ದಾಗ 2 ಸಲ ಕರ್ಕೊಂಡ್ರು. ಒಂದ್ ಬೆಳಗ್ಗೆ 7 ಗಂಟೆಗೆ ಟೈಮ್ ಕೊಟ್ಟು ಸಿದ್ದರಾಮಯ್ಯ ಬೆಳಗಿನ 7 ಗಂಟೆಗೆ ಬಂದು ಭೇಟಿ ಆಗ್ರಿ ಅಂದ್ರೆ ಅದು ಯಾವ್ದಪ್ಪ ಅವ್ರು ಭೇಟಿ ಆಗುವಂತ ಇದೈತಿಲ್ಲ ಕುಮಾರಕಪ್ಪ ಕಾವೇರಿ ಒಳಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗಿ ನಂಬರ್ ಹಚ್ಚಿ 7 ಗಂಟೆಗೂ ಭೇಟಿ ಆಗುವಣ. ಆಯ್ತು ಮಾಡೋಣ ವಿಚಾರ ಮಾಡೋಣ ಅಂತ ಇಲ್ಲೊಮ್ಮೆ ಹೆಲಿಪ್ಯಾಡ್ಲೆ ಬಂದು ಎಲ್ಲೋ ಹೊಂಟಿದ್ರು. ಇಲ್ಲೊಮ್ಮೆ ಎಲ್ಲಾರು ಕೂಡಿ ಅವ್ರಿಗೆ ಮನವಿ ಕೊಟ್ಟೆವು. ಸಿದ್ದರಾಮಯ್ಯ ಗನಕ ಒಂದ್ 4-5 ಸಲ ಮನವಿ ಕೊಟ್ಟರು. ಯಾಕಂದ್ರೆ ಬಾಲ್ಚಾರ್ ಸಾವ್ಕಾರ ಕರ್ಕೊಂಡು ಹೋಗಾರ ನಾವು ಗೈಟಂಗೆ ಬಯ್ಯ ಬಿಡವ್ರ ಹೋಗಿ ಅವ್ರ ಪತ್ರ ಕೊಟ್ಟರು. ಆದ್ರೆ ಸಿದ್ದರಾಮಯ್ಯ ದಯಮಾಡಿ ಅವ್ನ ಮನವಿ ಏನ್ ತಗೊಂಡಾನು ಆ ಮನವಿ ತಗೊಂಡ ಗೈಟಂಗೆ ಹಿಡದ CS ಪಾಟೀಲ್ ಧೈರ್ಯ ಮಾಡಿ ಒಮ್ಮೆ ಅವ ಇದು ನಮ್ಮ ಬೆಳಗಾವಿ ಗೋಕಾಕ್ ಜಿಲ್ಲೆಯನ್ನ ಘೋಷಣೆ ಮಾಡಿದ್ರೆ ಅವನಂತ ಪುಣ್ಯವಾನ್ರೆ ಯಾರು ಅಂತ ಹೇಳಿ ನಾವು ಗಮನಿಸ್ತೀವಿ. ಅದಕ್ಕೆ ನಮ್ಮ ಜಾರಕಿಹೊಳಿ ಸಹೋದರರು ಎಲ್ಲರೂ ಸತೀಶಣ್ಣ ಇರ್ಬೋದು, ರಮೇಶ್ ಇರ್ಬೋದು, ಭಾಷಣ ಇರ್ಬೋದು, ಲಖನ್ ಇರ್ಬೋದು, ಈಗಿದ್ದಂತ ನಮ್ಮ MP ಅವರಾದಂತ ತಾಯಿ ಪ್ರಿಯಾಂಕಾ ಇರ್ಬೋದು, ಎಲ್ಲರೂ ಗಟ್ಟಿ ಮನಸ್ಸು ಮಾಡಿ ಇದು ನಮ್ಮ ಗೋಕಾಕ್ ಜಿಲ್ಲಾವನ್ನ ಉಳಿಕೆ ಚಿಕ್ಕೋಡಿ ಅವ್ರು ಮಾಡ್ಕೋದಕ್ಕ ಬೈಲಂಗರ್ ಮಾಡ್ಕೋರು, ಸವದತ್ತಿ ಮಾಡ್ಕೋರು
ಯಾರ್ಯಾರು ಏನ್ ಮಾಡ್ಕೊತಾರ ಮಾಡ್ಕೊಳ್ಳಿ. ಆದ್ರೆ ನಮ್ ಗಟ್ಟಿಯಾಗಿ ನಮಗ ಗೋಕಾಕ್ ಜಿಲ್ಲಾ ಮಾಡ್ಬೇಕಂತ ಹೇಳಿ ಇವರಲ್ಲಿ ನಾ ಮನವಿ ಮಾಡ್ಕೊತಾನೆ. ಯಾಕಂದ್ರ ಸರ್ಕಾರದಾಗ ಮುಖ್ಯಮಂತ್ರಿಯನ್ನ ಬದಲು ಮಾಡ್ತೀರಿ, ಸರ್ಕಾರದಾಗ ಮುಖ್ಯಮಂತ್ರಿ ಬದಲು ಮಾಡ್ತೀರಿ. ಅದಕ್ಕೆ ದಯಮಾಡಿ ಗೋಕಾಕ್ ಜಿಲ್ಲಾ ಮಾಡಿಬಿಡ್ರಿ. ನಿಮಗ್ ಸಾಹಿತ್ಯಕ ಶಿಕ್ಷಣಾಗ ಹಾಕೋಣವ. ಅದಕ್ಕೆ ದಯಮಾಡಿ ಒಮ್ಮೆ ಎಲ್ಲರಿಗೂ ಕೈ ಮುಗಿತೀವಿ ಜಾರಕಿಹೊಳಿ ಕುಟುಂಬಕ್ಕ. ಅದಕ್ಕೆ ಹೆಂಗ ಮುಖ್ಯಮಂತ್ರಿನ ಬದಲು ಮಾಡ್ತೀರಿ ಹಂಗೊಂದು ಗೋಕಾಕ್ ಜಿಲ್ಲಾ ಅಂತ ಘೋಷಣೆ ಮಾಡಿಬಿಟ್ರೆ ನಿಮ್ಮಂತ ಬುಲ್ವಾಡ್ರ ಇಲ್ಲ ಅಂತ ಹೇಳಿ ಇಷ್ಟ. ಅದಕ್ಕೆ ದಯಮಾಡಿ ಎಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ. ಅವ್ರ ಜಿಲ್ಲಾ ಮಾಡ್ತಾರಂತೇಳಿ ನಂಬಿಕೆ ನೀಡೋನು. ಅದಕ್ಕೆ ದಯಮಾಡಿ ಅವ್ರು ಮಾಡೇ ಮಾಡ್ತಾರನ್ನುವ ವಿಶ್ವಾಸದಿಂದ ಎಲ್ಲ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ರಂತ ಎಲ್ಲರಿಗೂ ನಮಸ್ಕರಿಸಿ ನಾನು ಯಾರು ಮಾತು ಭಾರತ್ ಮಾತಾ ಕಿ ಬಸವಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈ ಒಂದು ಗೋಕಾಕ್ ಜಿಲ್ಲೆ ಹೋರಾಟಕ್ಕೆ ಬೆಂಬಲವಾಗಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಪೂಜ್ಯ ಅಪ್ಪಾಜ ಅವರಿಗೆ ಅವರು ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಅವರು ಕೊಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಗೋಕಾಕ್ ಒಕ್ಕೂಟ ಸಂಘದ ಅಧ್ಯಕ್ಷರು ಮತ್ತು ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯಲ್ಲಿ ಕಾಯಮಾಗಿ ಕೆಲಸವನ್ನ ನಿರ್ವಹಿಸಿರುವಂತಹ ಎಸ್ ಗುರುಶೆಟ್ಟಿ ಅವರು ಈ ಸಭೆಯನ್ನು ಉದ್ದೇಶಿಸುವಂತಹ ಅವರು ಮಾತನಾಡುವಂತ ಗೋಕಾಕ್ ಜಿಲ್ಲೆ ಈ ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ಅಧ್ಯಕ್ಷರು ಹಾಗೂ ಪೂಜ್ಯರ ಆಧಾರದ ಮೇಲೆ ವಂದಿಸಿ ಈ ಹೋರಾಟದಲ್ಲಿ ಭಾಗವಹಿಸುವ ಎಲ್ಲ ಮುಖಂಡರೇ ಹಾಗೂ ನಗರದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸದಸ್ಯರೇ ಹಾಗೂ ಎಲ್ಲ ರೀತಿಯಿಂದ ಸಹಕಾರ ನೀಡುವಂತ ಪತ್ರಕರ್ತರೇ ಹಾಗೂ ಶಾಂತ ರೀತಿಯಿಂದ ನಮ್ಮ ಈ ಹೋರಾಟ ನಡೆಯುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲ ಪೊಲೀಸರೇ, ಈ ಸಂದರ್ಭದಲ್ಲಿ ಈ ತಾನೇ ಎಲ್ಲರೂ ಹೇಳಿದ್ದಾರೆ. ಸುಮಾರು 40 ವರ್ಷಗಳಿಂದ ನಾವು ಹೇಳಿದ್ದನ್ನೇ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಏನಾಯ್ತು ಅಂತಂದ್ರೆ ವರದಿಗಳು ಹೇಳಿದ್ವಿ, ನಮ್ಮ ಗೋಕಾಕ್ ದೊಡ್ಡದೈತಿ, ಈ ರೀತಿ ನಾವೆಲ್ಲ ಹೇಳ್ಕೊಂತಾನೆ ಬಂದಿದ್ದೀವಿ. ಈಗ ಅದನ್ನೆಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದ್ದ ಮಾತು. ಆದ್ರೆ ಈಗ ಅಶೋಕಣ್ಣ ಪೂಜಾರಿ ಅವರು ಆಮೇಲೆ ಬಸವಗೌಡ ಪಾಟೀಲ್ ಅವರು ಹೇಳಿದಂಗ ಈ ಡಿಸೆಂಬರ್ 30ರೊಳಗೆ ಒಂದ್ ವೇಳೆ ನಮ್ಮದು ಜಿಲ್ಲಾ ಘೋಷಣೆ ಆಗದೆ ಹೋದ್ರೆ ಇನ್ನೂ 2 ವರ್ಷ, ಇನ್ನು 2 ವರ್ಷ ನಂತರ ಮತ್ತೆ ಮುಂದೆ ಏನೇನು ಬರ್ತೈತೋ ಗೊತ್ತಿಲ್ಲ. ಯಾಕಂತಂದ್ರೆ ಗೋಕಾಕ್ ಒಂದು ಜಿಲ್ಲೆಯನ್ನು ಕೇಳೋ ಸಂದರ್ಭದಲ್ಲಿ ಇದಕ್ಕೆ ಚಿಕ್ಕೋಡಿ ನಂತರ ಬೈಲಂಗಲ, ಈಗ ಅದನ್ನೇ ಈ ರೀತಿ ಈಗಾಗಲೇ ಸಾಕಷ್ಟು ಜನ ನಮಗೆ ತೊಡಕಾಗ್ತಾ ಇದ್ದಾರೆ. ಆದ್ರೆ ಅವರು ತೊಡಕನ್ನೋಕ್ಕಿಂತಲೂ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಮೊದಲು ಗೋಕಾಕ್ ಜಿಲ್ಲೆ ಆಗಲಿ ಅಂತೇಳಿ ನಾವೆಲ್ಲರ ಪರವಾಗಿ ಕೇಳ್ತಾ ಇದ್ದೇವೆ. ನೀವೆಲ್ಲ ಪಕ್ಕದಲ್ಲೇನ ಸವದತ್ತಿನೂ ಮಾಡ್ರಿ, ಹುಕ್ಕೇನೆ ಮಾಡ್ರಿ, ನಮ್ಗೆ ಯಾವುದಕ್ಕೂ ತಕರಾರಿಲ್ಲ. ಆದ್ರೆ ಗೋಕಾಕ್ ಜಿಲ್ಲೆ ಮಾಡ್ಲಿ